ಒಂದು ವರ್ಷದ ಹಿಂದೆ ಒಂದು ಅಡ್ವರ್ಟೈಸ್ ನೋಡ್ತಾ ಇದ್ದೆ. ಆ ಅಡ್ವರ್ಟೈಸಲ್ಲಿ ಕೊಟ್ಟಿದ್ರು ಕೇವಲ 300 ರೂಪಾಯಲ್ಲಿ ನೀವು ಒಂದು ವೆಬ್ಸೈಟ್ ಮಾಡ್ಕೊಡ್ತೀನಿ ಅಂತ. ಅದನ್ನು ನೋಡಿ ನಾನು ಕೂಡ ಅವರಿಗೆ ಕಾಲ್ ಮಾಡಿ ಕೇಳಿದೆ, ನನಗೊಂದು ವೆಬ್ಸೈಟ್ ಬೇಕಾಗಿತ್ತು. ನಾನು ಶಿಕ್ಷಕರಿಗಾಗಿ ಪಾಠ ಯೋಜನೆ ಇರ್ಬೋದು ಅಥವಾ ಚಟುವಟಿಕೆ ಇರ್ಬೋದು, ನೋಟ್ಸ್ಗಳು ಇರ್ಬೋದು, ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಈ ವೆಬ್ಸೈಟ್ ಮುಖಾಂತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರಂದ್ರು ಎಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ. ಅದಕ್ಕೆ 300 ರೂಪಾಯಿ ಚಾರ್ಜ್ ಮಾಡಿ ಅದಕ್ಕೆ ಅವ್ರು ಹೇಳಿದ್ರು, ಇದನ್ನು ವರ್ಡ್ ಪ್ರೆಸ್ ತೊಗೊರಿ, ವರ್ಡ್ ಪ್ರೆಸ್ಸಲ್ಲೇ ಈ ರೀತಿ ಏನೇನು ಮಾಡ್ಬೇಕಂತ ಹೇಳಿದ್ರು. ಅವಾಗ ಟೆಕ್ನಿಕಲ್ ವರ್ಡ್ ಯಾವ್ದು ನನಗೆ ಗೊತ್ತಿರಲಿಲ್ಲ. ವರ್ಡ್ ಪ್ರೆಸ್ ಅಂದ್ರೇನೆ ಗೊತ್ತಿರಲಿಲ್ಲ. ಅದ್ರಲ್ಲಿ ಯಾವ ರೀತಿ ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ರು, ಇದಕ್ಕೆ ನೀವು ಮತ್ತೆ 7,000 ರೂಪಾಯಿ ತಗೋಬೇಕು. 7,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬೇಕು, ಡೊಮೇನ್ ಹಾಸ್ಟಿಂಗಲ್ಲಿ ತಗೋಬೇಕು ಅಂತ ಹೇಳಿದ್ರು. ಅವಾಗ ಡೊಮೇನ್ ಹಾಸ್ಟಿಂಗ್ ಅಂದ್ರೆ ನಂಗೆ ಗೊತ್ತಿರಲಿಲ್ಲ. ಸರಿ, ನಾನು ಕೊಡ್ತಿರೋದೇ ಫ್ರೀ, ಇದಕ್ಕೆಲ್ಲ ದುಡ್ಡು ಕೊಡ್ಬೇಕಾ ಅಂತಂದೆ. ಇಲ್ಲ, ಮಾಡ್ಬೋದು, ನೀವು ಗೂಗಲ್ ಆ್ಯಡ್ಸ್ ಬರ್ತಾವ, ಅದರಿಂದ ನಿಮ್ಮ ಅಮೌಂಟ್ ಎಲ್ಲ ರಿಕವರ್ ಆಗ್ತದ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂದರು. ಸರಿ ಅಂದ್ಕೊಂಡು ಮತ್ತೆ 7,000 ರೂಪಾಯಿ ಪೇ ಮಾಡಿದೆ. ಅವರು ಏನೂ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಇಲ್ಲ. ನಾನು ವರ್ಕ್ ಮಾಡೋಕ್ಕೆ ಹೋದೆ, ಏನೂ ನನಗೆ ಅರ್ಥ ಆಗ್ತಿಲ್ಲ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅಂತ. ಅವ್ನು ಮತ್ತೆ ಕಾಲ್ ಮಾಡಿದವರಿಗೆ, ಇಲ್ಲ ನನಗೇನು ಅರ್ಥ ಆಗ್ತಿಲ್ಲ, ಇದಕ್ಕೆ ಹೆಲ್ಪ್ ಮಾಡಿ ಅಂದರೆ ಟೆಕ್ನಿಕಲ್ ಸಪೋರ್ಟ್ ಬೇಕು ಅಂದರೆ ನೀವು ಮಂತ್ಲಿ 500 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು, ನಾನು ಸೋತೋದೆ, ನನಗೆ ಆಗ್ತಿಲ್ಲ, ಇದು ನನಗೆ ಮೋಸ ಮಾಡ್ತಿದ್ದಾರೆ, ನಾನು ಯಾವ ರೀತಿ ಕಲಿಬೇಕು, ಬಿಟ್ಬಿಟ್ಟಿದ್ದೆ ಅಲ್ಲಿಗೆ. ಆಮೇಲೆ ಅನ್ನಿಸ್ತು, ಇಲ್ಲ ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆಲ್ಲಬೇಕು ಅಂತ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ದೆ. AI ಯೂಸ್ ಮಾಡ್ದೆ, ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ದೆ, ಪ್ರತಿಯೊಂದನ್ನು ಸರ್ಚ್ ಮಾಡಿ ಈ ಹಾಸ್ಟಿಂಗ್ ಅಂದ್ರೇನು, ಡೊಮೈನ್ ಅಂದ್ರೇನು, ಇದನ್ನು ಪರ್ಚೇಸ್ ಮಾಡಬೇಕಾ, ಇದನ್ನು ಫ್ರೀಯಾಗಿ ಮಾಡ್ಬೋದಾ, ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ಮೇಲೆ ಅರ್ಥ ಆಯಿತು, ಇದನ್ನು ಫ್ರೀಯಾಗಿ ಕೂಡ ಮಾಡ್ಬೋದು. ನಾನು ಅವತ್ತು ಕಲಿತೆ, ಅದು ಕಲ್ತಾದ್ಮೇಲೆ ಇವತ್ತು ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ. ಈ ವೆಬ್ಸೈಟ್ ಮಾಡೋದಕ್ಕೋಸ್ಕರ ನೀವು ಯಾರಿಗೆ ದುಡ್ಡು ಕೊಡಬೇಕಾಗಿಲ್ಲ, ನೀವೇ ಓನಾಗಿ ರೆಡಿ ಮಾಡ್ಬೋದು. ನೀವು ಶಿಕ್ಷಕರಿರ್ಬೋದು, ನಿಮಗಾಗಿ ರೆಡಿ ಮಾಡಿ, ಅಥವಾ ನಿಮ್ಮ ಶಾಲೆಗೆ ಬೇಕಾದ್ರೂ ರೆಡಿ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಷಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ, ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಧ್ವನಿ ಅಂದರೆ ವಾಯ್ಸ್ ನಿಮಗೆ ಚೆನ್ನಾಗಿ ಕೇಳಿಸ್ತೇ ಇರ್ಬೋದು. ಇವತ್ತು ಈ ವಿಡಿಯೋಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಿಮಗೆ ನಾನು ಬ್ಲಾಗ್ ತೋರಿಸ್ತೀನಿ. ಮೊದಲು ನಾನು 2 ಬ್ಲಾಗ್ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಬನ್ನಿ. ಇದು ನೋಡ್ಬೋದು, ಇದು ನಮ್ಮ ಸರ್ಕಾರಿ ಶಾಲೆ, ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಮರಗುತ್ತಿ. ಈ ನಮ್ಮ ಶಾಲೆಯ ಇದೊಂದು ಬ್ಲಾಗ್. ಈ ಬ್ಲಾಗಲ್ಲಿ ಹೆಡ್ಡಿಂಗಲ್ಲಿ ನೋಡ್ಬೋದು ನೀವು, ಹೋಮ್ ಬಟನ್ ಇದೆ, ಕೊಡುಗೆ ಮತ್ತು ಸಹಾಯ, ಶಿಕ್ಷಣ ಚಟುವಟಿಕೆಗಳು, ರಾಷ್ಟ್ರೀಯ ಹಬ್ಬಗಳು, ಅಂದರೆ ಪ್ರತಿಯೊಂದು ಏನೇನು ಬೇಕು ನನಗೆ ಇಲ್ಲಿ ಹೆಡ್ಡಿಂಗಲ್ಲಿ ಹಾಕೊಂಡಿನಿ. ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನೋಡ್ಬೋದು, ಇತ್ತೀಚಿನ ಸುದ್ದಿಗಳು. ನಾನು ಏನೇನು ಪೋಸ್ಟ್ ಮಾಡಿದ್ದೀನಿ ಅವೆಲ್ಲ ಪೋಸ್ಟ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾವ. ಟೋಟಲ್ ಪೋಸ್ಟ್ಗಳಲ್ಲಿ ಕಾಣಿಸ್ತಾವೆ. ಇಲ್ಲಿ ಒಂದು ವೇಳೆ ನನಗೆ ಸೆಪ್ರೇಟ್ ಬೇಕು, ಹೌದಾ ಏನೇನು ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕೊಡುಗೆ ಮತ್ತು ಸಹಾಯ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಕೊಡುಗೆ ಮತ್ತು ಸಹಾಯ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮ ಶಾಲೆಗೆ ಏನಾದ್ರು ದೇಣಿ ಕೊಟ್ಟಿದ್ರ ಅವರು ಪೋಸ್ಟನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ರೀಸೆಂಟಾಗಿ ನಮ್ಮಲ್ಲಿ ಉತ್ಕೃತಿ ಅನ್ನೋ ಒಂದು NGO ದವರು ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ಕೊಟ್ಟಿದ್ರು, ಅದನ್ನು ಕೂಡ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇದು ಒಂದು ಕೆಲವೊಂದು ಜನ ಕೂಡಿ ಫ್ಯಾನ್ ಕೊಟ್ಟಿದ್ರು, ಫ್ಯಾನ್ ಕೂಡ ಪೋಸ್ಟ್ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿರುವಂಥ ಗಿರಿರಾಜ್ ಪಾಟೀಲ್, ಇವರು ನ್ಯಾಯವಾದಿಗಳು, ಇವರು ನಮ್ಮ ಶಾಲೆಯ ಮಕ್ಕಳಿಗೆ ಕುಡಿ ನೀರಿನ ಒಂದು ಟ್ಯಾಂಕನ್ನು ಕೊಟ್ಟಿದ್ರು, ಅದನ್ನು ಕೂಡ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ರೀತಿ ನೀವು ಡಿಜಿಟಲ್ ರೂಪದಲ್ಲಿ ನಿಮ್ಮ ಶಾಲೆಯ ಚಟುವಟಿಕೆಗಳನ್ನು ಸೇವ್ ಮಾಡಿ ಇಡ್ಬೋದು. ನೀವು ನೋಟ್ಬುಕ್ಕಲ್ಲಿ ಹಾಳೆಲ್ಲ ಬರೆದು ಇಡ್ಬೋದು, ಆದರೆ ಅದು ಎಷ್ಟು ದಿನ ಕಾಲ ಉಳಿತದೆ ಗೊತ್ತಿರಲ್ಲ, ಒಂದಿನ ಅಲ್ಲ ಒಂದು ಹರಿದು ಹೋಗ್ಬೋದು. ಬಟ್ ಡಿಜಿಟಲ್ ರೂಪದಲ್ಲಿ ಇಟ್ಟರೆ ನೀವು ಎಷ್ಟೇ ವರ್ಷ ಆದರೂ, ನಾವು ಇಲ್ಲದೇ ಇದ್ದರೂ ನಮ್ಮ ಹೆಜ್ಜೆ ಗುರುತುಗಳು ಇಲ್ಲಿ ಸಿಗ್ತಾವೆ ನಿಮಗೆ. ಇದು ನಮ್ಮ ಶಾಲೆ ಕೊಟ್ಟಂಥ ಇವರೇ ಗಿರಿರಾಜ್ ಪಾಟೀಲ್ ಅವರು ನಮ್ಮ ಶಾಲೆಗೆ ಟ್ಯಾಂಕನ್ನು ಕೊಟ್ಟಿರೋದು. ಇದು ಪ್ರತಿಯೊಂದನ್ನು ಬರೆದಿದ್ದೀನಿ. ಈ ರೀತಿ ನೀವು ನಿಮ್ಮ ಶಾಲೆ ನಡೆದಂಥ ಪ್ರತಿಯೊಂದು ಚಟುವಟಿಕೆಗಳು ಇರ್ಬೋದು, ರಾಷ್ಟ್ರೀಯ ಹಬ್ಬಗಳು ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಏನೋ ಕ್ರೀಡಾಕೂಟಗಳಾದರೆ ಅಥವಾ ಮಕ್ಕಳು ಏನಾದ್ರು ಸಾಧನೆಗಳು ಮಾಡಿದರೆ, ಆಮೇಲೆ ಆಕಸ್ಮಿಕ ಘಟನೆ ನಡೀತಾವ, ಈ ರೀತಿ ಪ್ರತಿಯೊಂದನ್ನು ಈ ನಿಮ್ಮ ಡಿಜಿಟಲ್ ರೂಪದಲ್ಲಿ ಸೇವ್ ಮಾಡಿ ಇಡ್ಬೋದು. ಇದು ನಿಮ್ಮ ಶಾಲೆಗೆ ಸಂಬಂಧಪಟ್ಟಿದ್ದು. ಇನ್ನು ಕೆಲವರಿಗೆ ಹವ್ಯಾಸಗಳು ಇರ್ತಾವ, ತಾವೇ ಏನಾದರೂ ದಿನದಲ್ಲಿ ಘಟನೆಗಳಾದರೆ ಅದನ್ನು ಬರೆದಿಡುವಂಥ ಹವ್ಯಾಸಗಳು ಇರ್ತಾವ, ಅವರು ಕೂಡ ತಮ್ಮ ಬ್ಲಾಗ್ನ ರಚನೆ ಮಾಡಬಹುದು. ಇಲ್ಲಿ ನೋಡ್ಬೋದು, ಇದು ನಮ್ಮ ಲೋಕ ಅಂತ ನಾನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಸೆಟ್ಟಿಂಗ್ಗಳ ಚೇಂಜಸ್ ಮಾಡಬೇಕು, ಇದು ಯಾವ ಮಾಡಿಲ್ಲ. ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗೆ ಬರ್ತೀನಿ. ಇಲ್ಲಿ ನೋಡ್ಬೋದು ನೀವು, ದಿನನಿತ್ಯ ಜೀವನದಲ್ಲಿ ನನಗೇನಾದ್ರು ಶಾಲೆಯಲ್ಲಿ ಕೆಲವೊಂದು ಘಟನೆಗಳಾದ್ರೆ, ಮನಸ್ಸಿನಲ್ಲಿ ಪರಿಣಾಮಗಳಾದ್ರೆ ಅದನ್ನೆಲ್ಲ ನಾನು ಇಲ್ಲಿ ಬರೆದಿಡುವಂಥ ನನ್ನ ಒಂದು ಸ್ವಲ್ಪ ಹವ್ಯಾಸ ಇದೆ. ಇನ್ನು ರೀಸೆಂಟಾಗಿ ಒಂದು ಮಗು ನನಗೆ ಅಳಿಲ್ ತಂದು ಕೊಟ್ಟಿತ್ತು. ಆ ಅಳಿಲ್ನ ತೆಗೆದುಕೊಂಡು ಬಂದು ಮನೇಲಿ ಇಟ್ಟಾಗ ನನಗೆ ಏನೋ ಒಂದು ಸ್ವಲ್ಪ ಏನೇನೇ ಬದಲಾವಣೆ ಇತ್ತು, ಅದನ್ನು ವಾಪಸ್ ಹೆಂಗೆ ಬಿಟ್ಟ, ಪ್ರತಿಯೊಂದನ್ನು ಇಲ್ಲಿ ಹೋಲಿಕೆ ರೂಪಗಳನ್ನು ಬಳಸಿ ಈ ಒಂದು ಆರ್ಟಿಕಲನ್ನು ಬರೆದಿರ್ತೀನಿ. ಇನ್ನೂ ಒಂದು ಶಾಲೆಯಲ್ಲಿ ನಮ್ಮಲ್ಲಿ ಒಂದು ಪಾಟ್ ಕೊಟ್ಟಿದ್ದೆಲ್ಲ ಮಕ್ಕಳಿಗೆ, ಆ ಪಾಟಲ್ಲಿ ಒಂದು ಗಿಡ ಹಚ್ಚಿತ್ತು ಮಗು, ಆ ಸಸಿ ಬಾಡೋಗಿತ್ತು. ಆ ಬಾಡೋಗಿದ್ದ ಕಾರಣ ಆ ಮಗು ಅಳ್ತಾ ಇತ್ತು. ಸೊ ಆ ಮಗು ಒಂದು ಸಸಿ ತಂದು ಕೊಟ್ಟ ಮೇಲೆ ಏನೇನು ಬದಲಾವಣೆ ಆಯಿತು ಅದನ್ನೆಲ್ಲ ಇಲ್ಲಿ ಬರೆದಿಟ್ಟಿರ್ತೀನಿ. ಇದೊಂದು
ಒಂದು ಥರ ಚಿಕ್ಕ ಹವ್ಯಾಸ ನಮಗೆ. ಅದೇ ರೀತಿ ನೀವು ಕೂಡ ಬರೆದಿಡ್ಬೋದು. ನೀವು 60 ವರ್ಷ ಆದ್ಮೇಲೆ ರಿಟೈರ್ಡ್ ಆದಮೇಲೆ ನಿಮ್ಗೆ ಜನ ಕೇಳ್ಬೋದು, ನೀವು ಇಷ್ಟು ವರ್ಷ ಸೇವೆಯಲ್ಲಿ ಏನೇನು ಮಾಡಿದಿರಾ ಅಂತ. ನೀವೆಲ್ಲರಿಗೆ ವಿವರಣೆ ಕೊಡೋ ಬದಲು ಈ ರೀತಿ ನೀವು ಒಂದು ಬ್ಲಾಗ್ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟರೆ ಜನ ಅದನ್ನು ನೋಡಿ ಅವರೇ ತಿಳ್ಕೊಂಡ್ಬಿಡ್ತಾರೆ ನೀವು ಏನೇನು ವರ್ಕ್ ಮಾಡಿದಿರಾ ಅಂತ. ಅಥವಾ ಯಾರಾದ್ರೂ ನಿಮ್ಮ ಡೈಟ್ದವ್ರು ಬಂದು ಅಥವಾ ಮೇಲೆ ಅಧಿಕಾರಿಗಳು ಬಂದು ನೀವು ಈ ವರ್ಷದಲ್ಲಿ ಏನೇನು ಸಾಧನೆ ಮಾಡಿದಿರಾ ಅಥವಾ ಹೋದ ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರೆ ಶಾಲೆ ಅಂತ ಕೇಳಿದ್ರೆ ನಿಮ್ಮ ಶಾಲೆ ಒಂದು ಬ್ಲಾಗ್ ಕೊಟ್ಟರೆ ಸಾಕು, ಅದನ್ನು ನೋಡಿ ಅವರೇ ತಿಳ್ಕೊಂಡ್ಬಿಡ್ತಾರೆ ನಿಮ್ಮ ಶಾಲೆ ಏನೇ ಚಟುವಟಿಕೆ ನಡೀತಿದ್ದಾವ ಅಂತ. ಇಂಥ ಒಂದು ಬ್ಲಾಗ್ ಅನ್ನ ಬಹಳಷ್ಟು ಸಿಂಪಲ್ ಆಗಿ ಸರಳ ರಚನೆ ಮಾಡ್ಬೋದು, ಯಾವುದೇ ಕೋಡಿಂಗ್ ಅಗತ್ಯ ಇಲ್ಲ. ಸೊ ಇದನ್ನ ಸರಳ ತಿಳಿಸ್ಕೊಡ್ತೀನಿ, ಬಟ್ ಇದನ್ನ 2 ಭಾಗ ಮಾಡ್ತೀನಿ. ಯಾಕಂದ್ರೆ ಒಂದೇ ಭಾಗದಲ್ಲಿ ಹೇಳಿದ್ರೆ ಬಹಳಷ್ಟು ದೊಡ್ಡ ವಿಡಿಯೋ ಆಗ್ತದ, ನೀವು ಅಷ್ಟು ನೋಡೋಕೆ ನಿಮಗೂ ಕೂಡ ಟೈಮ್ ಇರಲ್ಲ. 2 ಭಾಗ ಮಾಡ್ತೀನಿ. ಮೊದಲನೇ ಭಾಗದಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋಕೆ ಹೇಳ್ತೀನಿ, ಒಂದು ಪೋಸ್ಟ್ ಮಾಡಿ ಕೂಡ ತೋರಿಸ್ತೀನಿ. 2ನೇ ಭಾಗದಲ್ಲಿ ಕೋಡಿಂಗ್ ಮುಖಾಂತರ ಯಾವ ರೀತಿ ಪೋಸ್ಟ್ ಮಾಡ್ಕೊಂಡು ಅದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ದಯವಿಟ್ಟು ಮತ್ತೊಂದ್ಸಲ ಕ್ಷಮೆ ಕೇಳ್ತೀನಿ, ಆರೋಗ್ಯ ಚೆನ್ನಾಗಿರಲ್ಲದೆ ಇರೋದ್ರಿಂದ ಧ್ವನಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹೇಳೋದ್ರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನಾನು ಕಾಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಸರಿ, ಬನ್ನಿ ಈಗ ಯಾವ ರೀತಿ ಕ್ರಿಯೇಟ್ ಮಾಡೋಕೆ ನಾನು ಹೇಳ್ತೀನಿ. ಈಗ ನಿಮ್ಮ ಗೂಗಲ್ನಲ್ಲಿ ಬ್ಲಾಗರ್ ಅಂತ ಸರ್ಚ್ ಮಾಡಿ, BLOGGER ಬ್ಲಾಗರ್ನ ಸರ್ಚ್ ಮಾಡಿ. ಈ ರೀತಿ ನಿಮ್ಮದು ಜಿಮೇಲ್ ಮೂಲಕ ಲಾಗಿನ್ ಆಗಿ. ಜಿಮೇಲ್ಗೆ ಲಾಗಿನ್ ಆದ ಕೂಡಲೇ ಲೆಫ್ಟ್ ಸೈಡ್ ನೋಡ್ಬೋದು, ಇಲ್ಲಿ ಕ್ರಿಯೇಟ್ ಬ್ಲಾಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಟೈಟಲ್ ಕೇಳ್ತದೆ, ನಿಮ್ಮ ಈ ಒಂದು ಬ್ಲಾಗ್ಗೆ ಏನು ಟೈಟಲ್ ಇಡ್ಬೋದು. ನಾನು ಇಲ್ಲಿ ಏನು ಇಡಬೇಕು ಈಗ, ಓಕೆ ನಾನು ವಿತ್ ಯು ಗುರು ಅಂತ ಇಡ್ತೀನಿ. ಗೊತ್ತಿಲ್ಲ, ತಗೋತದಿಲ್ಲ, ಸ್ವಲ್ಪ ಚೆಕ್ ಮಾಡ್ತೀನಿ. ಓಕೆ, ತೆಗೆದುಕೊಳ್ತದೆ. ಒಂದು ವೇಳೆ ತೆಗೆದುಕೊಳ್ಳಿಲ್ಲ ಅಂದರೆ ಅಲ್ಲಿ ರೆಡ್ ಮಾರ್ಕಲ್ಲಿ ಬಂದುಬಿಡ್ತಿತ್ತು, ನಾಟ್ ಅವೈಲೇಬಲ್ ಅಂತ. ಸೊ ತೆಗೆದುಕೊಂಡದ. ಇದಕ್ಕೊಂದು ಅಡ್ರೆಸ್ ಕೊಡಬೇಕು. ಅಡ್ರೆಸ್ ಏನು ಕೊಡಬೇಕು ಅಂದರೆ ಸೇಮ್ ಕೊಡ್ತೀನಿ, ವಿತ್ ಯು ಗುರು ಅಂತ. ಸಾರಿ, ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ನಾಟ್ ಅವೈಲೇಬಲ್, ಇದು ತೆಗೆದುಕೊಳ್ತಾ ಇಲ್ಲ. ಸೊ ಅದಕ್ಕೆ ಬೇರೆ ಏನು ಇಡ್ಬೋದು, ವಿತ್ ಗುರು. ನಿಮ್ಗೆ ಮಾಡೆಲ್ ತೋರಿಸೋದಕ್ಕೋಸ್ಕರ ಇಡ್ತಾ ಇದ್ದೀನಿ, ಹಾಗಾಗಿ ವಿತ್ ಯು ಟೀಚರ್ ಅಂತ ಇಟ್ಟು ನೋಡ್ತೀನಿ. ವಿತ್ ಯು ಟೀಚರ್ ಕೂಡ ಆಲ್ರೆಡಿ, ಸಾರಿ ಇದು ಕೂಡ ಅವೈಲೇಬಲ್ ಇಲ್ಲ. ವಿತ್ ಯು ಇನ್ಫಾರ್ಮೇಶನ್ ಅಂತ ಇಡ್ತೀನಿ. ಓಕೆ, ಇದು ಅವೈಲೇಬಲ್ ಇದೆ. ಇದು ಇಡಬೇಕಂತಿಲ್ಲ, ನೀವು ಯಾವ್ದು ಬೇಕಾದ್ರೆ ಇಡ್ಬೋದು. ಮುಂದೆ ನೋಡ್ಬೋದು ವಿತ್ ಇನ್ಫಾರ್ಮೇಶನ್ .blogspot.com. ಈ ಬ್ಲಾಗ್ ಸ್ಪಾಟ್ ಅನ್ನೋದು ಒಂಥರ ನಿಮಗೆ ಸೈಟ್ ಇದ್ದಂಗೆ, ನಿಮ್ಮ ಮನೆ ಕಟ್ಟೋಕ್ಕೋಸ್ಕರ ಜಾಗ ತಗೋತಿರಲ್ಲ, ಆ ರೀತಿ ಜಾಗ ಕೊಡುತ್ತೆ ಬ್ಲಾಗ್ ಸ್ಪಾಟ್, ಫ್ರೀ ಆಗಿ ಕೊಡುತ್ತೆ ನಿಮಗೆ. ಇನ್ನು ಡಾಟಾ ಎಲ್ಲ ಇನ್ಫಾರ್ಮೇಶನ್, ಈ ಡಾಟಾ ಎಲ್ಲ ಸ್ಟೋರೇಜ್ ಮಾಡ್ಬೇಕಲ್ಲ, ಸ್ಟೋರ್ ಮಾಡ್ತಿಲ್ಲ ಅದನ್ನೇ ಹಾಸ್ಟಿಂಗ್ ಅಂತೀವಿ, ಅದನ್ನು ಕೂಡ ಗೂಗಲ್ದವರೇ ಫ್ರೀ ಆಗಿ ಕೊಡ್ತಾರೆ. ಓಕೆ, ನಾವು ನೆಕ್ಸ್ಟ್ ಸೇವ್ ಮಾಡ್ತೀನಿ. ಇಲ್ಲಿ ಪ್ರೊಸೆಸಿಂಗ್ ಹೇಳ್ತದೆ. ಇದು ಸೇವ್ ಆಗಿ ನಿಮಗೊಂದು ಅಡ್ಮಿನ್ ಪೇಜ್ ಓಪನ್ ಆಗ್ತದೆ. ಇದೆಲ್ಲ ನಿಮ್ಮದು ಅಡ್ಮಿನ್ ಪೇಜ್, ಇದರಲ್ಲೇ ನೀವೆಲ್ಲಾನು ವರ್ಕ್ ಮಾಡಬೇಕು. ಇಲ್ಲಿ ಪೋಸ್ಟ್ ಮಾಡೋಂಥ ಏನು ಪೋಸ್ಟ್ ಆರ್ಟಿಕಲ್ಸ್ ಎಲ್ಲ ಇರ್ತಾವಲ್ಲ, ಅದು ವೆಬ್ಸೈಟಲ್ಲಿ ಶೋ ಆಗ್ತದೆ. ಇಲ್ಲಿ ಒಂದ್ಸಲ ನೀವು ಅಡ್ಮಿನ್ ಪೇಜಿಗೆ ಬಂದ ಕೂಡಲೇ ಮೊದಲನೇದಾಗಿ ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗ್ ಬಂದು ಇಲ್ಲಿ ಕೆಳಗಡೆ ಇದು HTTPS ಕೆಲವೊಂದು ಟೈಮ್ ಆಫ್ ಆಗಿರ್ತದ, ಇದನ್ನು ನೀವು ಆನ್ ಮಾಡ್ಕೊಳ್ರಿ. ಅದಕ್ಕಿಂತ ಇನ್ನೂ ಕೆಳಗಡೆ ಬಂದು ಟೈಮ್ ಸೆಟ್ ಮಾಡ್ಬೇಕು. ನಾವೀಗ ಟೈಮ್ ಜೋನ್ನ ಇಂಡಿಯಾದು ಸೆಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿದೆ ಅಂದರೆ ಕೆಳಗಡೆ ಇಲ್ಲಿ ಇದೆ ನೋಡಿ ಫಾರ್ಮೆಟ್ ಟೈಮ್ ಜೋನ್. ಈ ಟೈಮ್ ಜೋನನ್ನು ನಾವು ಇಂಡಿಯಾಗೆ ಮಾಡ್ಕೊಳ್ಳೋಂತ +5:30 ಕೋಲ್ಕತ್ತಾ ಟೈಮ್ ಇಟ್ಕೊಳ್ಳೋಣ ಅಂತ. ಓಕೆ, ಒಂದು ನಿಮಿಷ. 5:30 ಇಂಡಿಯಾ ಸ್ಟ್ಯಾಂಡರ್ಡ್ ಟೈಮ್ ಕೋಲ್ಕತ್ತಾ. ಇದನ್ನು ಕ್ಲಿಕ್ ಮಾಡಿ ಸೇವ್ ಮಾಡ್ತೀನಿ. ಇನ್ನು ಯಾವುದೇ ಪೋಸ್ಟ್ ಮಾಡಿದ್ರು ಇಂಡಿಯಾ ಟೈಮ್ಗೆ ಇದು ಸೆಟ್ ಆಗ್ತದೆ. ಇದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಎನೇಬಲ್ ಸರ್ಚ್ ಡಿಸ್ಕ್ರಿಪ್ಷನ್, ಇದನ್ನು ಆನ್ ಮಾಡ್ಕೊಳ್ಳಿ. ಇದು ಯಾಕೆ ಆನ್ ಮಾಡ್ಕೋಬೇಕು ನೆಕ್ಸ್ಟ್ ಹೇಳ್ತೀನಿ. ಇದು ಆನ್ ಮಾಡ್ಕೊಳ್ಳೋದ್ರಿಂದ ಡಿಸ್ಕ್ರಿಪ್ಷನ್ ಬರೆಯೋಕೆ ಸಾಧ್ಯ ಇರ್ತದೆ, ಇದು ಆಫ್ ಇದ್ರೆ ಬರೆಯೋಕೆ ಬರೋದಿಲ್ಲ. ಇದು ಇಷ್ಟು ಮಾಡಿ. ಓಕೆ, ಮತ್ತೇನು ಚೇಂಜಸ್ ಇಲ್ಲ. ವಾಪಸ್ ಈಗ ನೀವು ಎಲ್ಲಿ ಬರಬೇಕು ಅಂದರೆ ಥೀಮಿಗೆ ಬನ್ನಿ. ಈ ಥೀಮ್ ಚೇಂಜ್ ಮಾಡಬೇಕು. ಈ ಪ್ರೆಸೆಂಟ್ ನಿಮ್ಮ ಥೀಮ್ ಯಾವ ರೀತಿ ಕಾಣಿಸ್ತಂದ್ರೆ ಕೆಳಗಡೆ ನೋಡ್ಬೋದು ನೀವು ವ್ಯೂ ಬ್ಲಾಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರೆಸೆಂಟ್ ಇದು ನಮ್ಮ ಬ್ಲಾಗ್, ಇದು ವಿತ್ ಯು ಗುರು ಅಂತ ಟೈಟಲ್ ಕೊಟ್ಟಿದ್ದೆ, ವಿತ್ ಯು ಗುರು ಅಂತ ಕಾಣಿಸ್ತಾ ಇದೆ. ಇದೆಲ್ಲ ಎಂಟಿ ಅದ, ನಾ ಯಾವುದೇ ರೀತಿ ಪೋಸ್ಟ್ಗಳನ್ನು ಬರ್ದಿಲ್ಲ. ಇದ್ರ ಪೋಸ್ಟ್ ಯಾವ ರೀತಿ ಬರೀಬೇಕು ಅದಕ್ಕಿಂತ ಮೊದಲು ನೀವು ಥೀಮ್ ಸೆಲೆಕ್ಟ್ ಮಾಡಬೇಕು. ಅಂದರೆ ಒಂದು ರೀತಿ ಡಿಸೈನ್ ಸೆಲೆಕ್ಟ್ ಮಾಡಬೇಕು. ಡಿಸೈನನ್ನು ಡಿಫಾಲ್ಟ್ ಆಗಿ ಇವ್ರ ಬ್ಲಾಗ್ದವರೇ ಕೊಡ್ತಾರೆ. ಇದರಲ್ಲಿ ಯಾವ್ದು ಬೇಕಾದ್ರೆ ನಿಮಗೆ ಥೀಮನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಮಗೆ ಈ ಯಾವ ಥೀಮ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ, ನಿಜವಾಗ್ಲೂ ಇದ್ರಲ್ಲಿ ಯಾವ್ದು ಥೀಮ್ಗಳು ಅಷ್ಟೊಂದು ಚೆನ್ನಾಗಿಲ್ಲ, ಪರ್ಫೆಕ್ಟ್ ಇಲ್ಲ, ನೀವು ಬೇಕಾದರೆ ಬೇರೆ ಕಡೆ ಥೀಮ್ ತೆಗೆದುಕೊಳ್ಬೋದು. ಎಲ್ಲಿ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಗೂಗಲ್ನಲ್ಲಿ ಫ್ರೀ ಥೀಮ್ ಫಾರ್ ಬ್ಲಾಗರ್ ಅಂತ ಟೈಪ್ ಮಾಡಿ.
ಇದನ್ನ ಸರ್ಚ್ ಕೊಡಿ. ಫಸ್ಟ್ ಬರುವಂತ ವೆಬ್ಸೈಟ್ಗೆ ಗೋಯಾ ವೆಬ್ಸೈಟ್ ಬರ್ತದ. ಆ ಗೋಯಾ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ ಹಲವಾರು ರೀತಿ ನಿಮ್ಗೆ ಏನಂದ್ರೆ ಥೀಮ್ ಕಾಣಿಸ್ತಾವ. ನಿಮಗೆ ಯಾವ್ದು ಬೇಕು ಆ ಥೀಮ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಅದನ್ನ ಇಲ್ಲೇ ಲೈವ್ ಪ್ರಿವ್ಯೂ ಸಹಿತ ನೋಡ್ಬೋದು. ಎಕ್ಸಾಂಪಲ್ ಈಗ ನಿಮ್ಮ ಟಾಪಿಕ್ಸ್ ಐತ ಇಲ್ಲಿ ಬೈ ಟಾಪಿಕ್ಸ್ ಅದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಪರ್ಸನಲ್ ಪೇಜ್, ಮೂವೀಸ್, ನ್ಯೂಸ್, ಯಾವ ರೀತಿ ನಿಮ್ದು ಬ್ಲಾಗ್ ಇದೆಯಲ್ಲ ಆ ಬ್ಲಾಗ್ ಸಂಬಂಧಪಟ್ಟಂತ ಒಂದು ಥೀಮ್ಸ್ಗಳು ಇಲ್ಲಿ ಶೋ ಆಗ್ತಾವ ನಿಮ್ಗೆ. ಎಕ್ಸಾಂಪಲ್ ಈಗ ನಾನು ಪರ್ಸನಲ್ ಪೇಜಸ್ ತಗೋತೀನಿ. ಇದೆ ಅಂತಲ್ಲ, ಯಾವ್ದು ಬೇಕಾದ್ರೆ ತೆಗೆದುಕೊಳ್ಬೋದು. ಇಲ್ಲೊಂದು ನೋಡಿ ಫುಡಿ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಲೈವ್ ಪ್ರಿವ್ಯೂ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದ್ರೆ ನಿಮ್ಮ ಬ್ಲಾಗ್ ಯಾವ ರೀತಿ ಕಾಣಿಸ್ತಂತೋ ಇಲ್ಲಿ ಅಡ್ವಾನ್ಸ್ ಆಗಿ ಶೋ ಆಗ್ತದ. ಇಲ್ಲಿ ನೋಡ್ಕೊಂಡು ನೀವು ಮುಂದುವರಿಬಹುದು. ಈ ರೀತಿ ಅಂದ್ರೆ ಇಲ್ಲಿ ಮೇಲೆ ಟೈಟಲ್, ಹೋಮ್ ಪೇಜ್, ಇಲ್ಲಿ ಇಷ್ಟು ಇಮೇಜ್ಗಳು, ಈ ರೀತಿ ನಿಮ್ದು ಬ್ಲಾಗ್ ಕಾಣಿಸ್ತದ. ಓಕೆ, ನಮಗೆ ಇದು ಬೇಕಂದ್ರೆ ಓಕೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕೆಲವೊಂದು ಫ್ರೀ ಅದಾವ, ಕೆಲವೊಂದು ಪೇಡ್ ಅದಾವ. ಮ್ಯಾಕ್ಸಿಮಮ್ ಇದರೆಲ್ಲ ಫ್ರೀನ ಅದಾವ. ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೆಟ್ ಮಾಡ್ಬೋದು. ಇದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ನೀವು ಬ್ಲಾಗರ್ಗೆ ಬಂದು ಇಲ್ಲಿ ಥೀಮ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣುತ್ತಾ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ರೀಸ್ಟೋರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಅಪ್ಲೋಡ್, ಇಲ್ಲಿ ನೀವು ಥೀಮನ್ನು ಡೌನ್ಲೋಡ್ ಮಾಡಿದ್ರೆ ಆ ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ಥೀಮನ್ನು ತೆಗೆದುಕೊಂಡಿದ್ದೀನಿ. ಫಸ್ಟ್ ನೋಡಿದ್ರಲ್ಲ ಅದೇ ಥೀಮನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ. ನಿಮಗೂ ಅದೇ ಥೀಮ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ತೆಗೆದುಕೊಳ್ಬೋದು. ನಾನೀಗ ಆ ಥೀಮನ್ನೇ ವಾಪಸ್ ಸೆಲೆಕ್ಟ್ ಮಾಡ್ತೀನಿ. ಆ ಥೀಮ್ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ನೋಡ್ಬೋದು ನೀವು ರೀಸ್ಟೋರಿಂಗ್ ಥೀಮ್ ಅಂತ ಹೇಳ್ತಾ ಇದೆ. ಇದು ಕಂಪ್ಲೀಟಾಗಿ ರೀಸ್ಟೋರ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಬ್ಲಾಗನ್ನು ತೋರಿಸ್ತೀನಿ ನಿಮ್ಗೆ. ಈಗ ಇದು ಫಸ್ಟ್ ಬ್ಲಾಗ್ ಇತ್ತು, ಈ ರೀತಿ ಕಾಣಿಸ್ತಿತ್ತು. ಈಗ ಈ ರೀತಿ ಕಾಣಿಸ್ತದ. ಇಲ್ಲಿ ಯಾವುದೇ ರೀತಿ ನಾವು ಟೈಟಲ್ ಚೇಂಜ್ ಮಾಡಿಲ್ಲ, ಯಾವ ರೀತಿ ಪೋಸ್ಟ್ ಕೂಡ ಹಾಕಿಲ್ಲ. ಇಲ್ಲಿ ಟೈಟಲ್ ನೋಡ್ಬೋದು ನೀವು, ಅದು ಪ್ರಾಡಕ್ಟ್ ಅಂದ್ರೆ ಥೀಮ್ ಏನಿದೆಲ್ಲ ಅದೇ ಟೈಟಲ್ ತೋರಿಸ್ತಾ ಇದೆ. ಈ ಟೈಟಲ್ನ ಚೇಂಜ್ ಮಾಡೋಂತ. ನೆಕ್ಸ್ಟ್ ಬರಬೇಕು, ಇದು ಸೆಟ್ಟಿಂಗ್ ಆಯಿತು, ಥೀಮ್ ಆಯಿತು. ನೆಕ್ಸ್ಟ್ ಬರೋದು ಲೇಔಟ್. ಲೇಔಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕೀಗ. ಈಗ ಹೆಡರ್ ಲೋಗೋ ಇಲ್ಲಿ ನೀವು ನೋಡ್ಬೋದು. ಇಲ್ಲೊಂದು ಕಾಣಿಸ್ತಿದಿಲ್ಲ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ ಟೈಟಲ್ ಕಾಣಿಸ್ತದ. ನಾನೀಗ ವಿತ್ ಗುರು ಅಂತ ಇಟ್ಟಿದ್ದೆ, ಅದನ್ನು ತೆಗೆದು ಇನ್ಫಾರ್ಮೇಶನ್ ಅಂತ ಹಾಕ್ತೀನಿ. ಇನ್ಫಾರ್ಮೇಶನ್ ವಿತ್ ಇನ್ಫಾರ್ಮೇಶನ್ ಇದನ್ನು ಸೇವ್ ಕೊಡ್ತೀನಿ. ಸೇವ್ ಕೊಡೋಂಥ ಮೊದಲು ಇಲ್ಲಿ ಅಲ್ಲಿ ಇಮೇಜ್ ಅನ್ನು ತೆಗೆದು ನೀವು ನಿಮ್ಮದೇ ಆದಂಥ ಲೋಗೋವನ್ನು ಹಾಕ್ಬೋದು, ನಿಮ್ಮ ಹತ್ರ ಲೋಗೋ ಇದ್ದರೆ. ನಾನು ಈಗ ಎಕ್ಸಾಂಪಲ್ ಒಂದು ಲೋಗೋ ತಗೋತೀನಿ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಇಮೇಜ್ ಫ್ರಮ್ ಕಂಪ್ಯೂಟರ್ ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಫೈಲ್. ನನ್ನ ಹತ್ರ ಯಾವುದೂ ಇಲ್ಲ, ಆದರೂ ಇರೋದೊಂದು ಯಾವ್ದಾದ್ರು ಒಂದು ತೆಗೆದುಕೊಳ್ತೀನಿ. ಈ ಸದ್ಯಕ್ಕೆ ನಾನು ಫೋಟೋನ ಹಾಕ್ತಿದ್ದೀನಿ. ಓಕೆ, ನನ್ನ ಫೋಟೋ ಹಾಕಿ ಅಪ್ಲೋಡ್ ಆಗ್ತಿದೆ. ಒಂದು ನಿಮಿಷ ಅಪ್ಲೋಡ್ ಆಗ್ತಿದೆ. ಓಕೆ ವೇಟ್, ಅಪ್ಲೋಡ್ ಆಗಿದೆ. ಈಗ ಅದನ್ನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಕೊಳ್ಳೆ. ಈಗ ಮೊದಲು ಬ್ಲಾಗ್ ಈ ಥರ ಇತ್ತು. ಈಗ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ಕೂಡಲೇ ನಮ್ದು ಲೋಗೋ ಅಂದ್ರೆ ನಾನು ಏನು ಫೋಟೋ ಹಾಕಿದೆಲ್ಲ ಅದನ್ನ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರ್ತದೆ. ಈ SIO ಅಂತಿದೆಲ್ಲ ಇದು ಹೋಗಿ ನನ್ನ ಫೋಟೋ ಕಾಣಿಸ್ತದೆ. ಓಕೆ, ಈಗ ನೋಡ್ಬೋದು ಇಲ್ಲಿ ಒಂದು ಫೋಟೋ ಕಾಣಿಸ್ತದೆ. ಇದನ್ನ PNG ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಇಟ್ಟಿದ್ದೆ, ಹೀಗಾಗಿ ಅದೇ ಕಾಣಿಸ್ತಿದೆ. ಪರವಾಗಿಲ್ಲ, ನೀವು ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಈಗ ಈ ಟೈಟಲ್ ಚೇಂಜ್ ಮಾಡೋಣ. SIO ಪ್ರಾಡಕ್ಟ್ ಇದೆಯಲ್ಲ ಇದನ್ನ ತೆಗಿತೀನಿ. ಯಾವ ರೀತಿ ತೆಗಿಬೇಕಂದ್ರೆ ನೋಡಿ, ಇಲ್ಲಿ ಮೇನ್ ಇಂಟ್ರೋ ಇದೆಯಲ್ಲ, ಇಲ್ಲಿ ಎಡಿಟ್ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ಬರೀರಿ ವಿತ್ ಯು ಇನ್ಫಾರ್ಮೇಶನ್. ಕೆಲವೊಂದು ಯಾವ ಥೀಮ್ ಸೆಲೆಕ್ಟ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಫೆಂಡ್ ಆಗ್ತದ. ಇದೇ ತರ ಥೀಮ್ ಇರಬೇಕು ಅಂತಲ್ಲ. ಈ ಥೀಮಿಗೆ ಮೇನ್ ಇಂಟ್ರೋ ಇಲ್ಲಿದೆ, ಹೆಡರ್ ಲೋಗೋ ಇಲ್ಲಿದೆ, ಸ್ಕ್ರೋಲಿಂಗ್ ಮೆನು ಇಲ್ಲಿದೆ. ಕೆಲವೊಂದು ಥೀಮ್ಗಳಿಗೆ ಕೆಲವೊಂದು ಈ ಸ್ಕ್ರೋಲಿಂಗ್ ಮೆನು ಇರೋಂಗಿಲ್ಲ, ಮೆನು ಅಷ್ಟೇ ಇರ್ತದ. ಮೇನ್ ಇಂಟ್ರೋ ಇರೋಂಗಿಲ್ಲ, ಅದು ಮೇಲ್ಗಡೆ ಇರ್ತದ. ಆ ಥೀಮ್ ಮೇಲೆ ಡಿಫೆಂಡ್. ನೀವು ಯಾವ ಥೀಮ್ ಸೆಲೆಕ್ಟ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಫೆಂಡ್ ಆಗ್ತದ. ನೋಡ್ಕೊಂಡು ನೀವು ಬದಲಾವಣೆಗಳು ಮಾಡ್ಕೊಳ್ರಿ. ಈಗ ನಾನು ಮತ್ತೆ ರಿಫ್ರೆಶ್ ಮಾಡ್ತೀನಿ. ನೋಡ್ಬೋದು ಈಗ ವಿತ್ ಯು ಇನ್ಫಾರ್ಮೇಶನ್ ನಾ ಕೊಟ್ಟಂತ ಟೈಟಲ್ ಇಲ್ಲಿ ಮೇಲ್ಗಡೆ ಬಂದಿದೆ. ಇದ್ರ ಕೆಳಗಡೆ ಇರುವಂತ ಈ ಅಕ್ಷರಗಳಿಂದವಲ್ಲ, ಇದು ನಮಗೆ ಬೇಡ ಡಿಲೀಟ್ ಮಾಡ್ಕೋಬಹುದು ಅಥವಾ ಏನಾದ್ರು ನಾವು ಬರ್ಕೋಬಹುದು. ಅದೆಲ್ಲಿ ಮಾಡಬೇಕು ಅಂದ್ರೆ ಇದೇ ಲೇಔಟ್ ಅಲ್ಲಿ ಈಗ ಮೇನ್ ಇಂಟ್ರೋ ಇದೆಲ್ಲ ಇಲ್ಲಿ ರೀಡ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬರ್ದಿದ್ದು ನೋಡ್ರಿ ಕ್ಯಾಪ್ಷನ್. ಇದನ್ನೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ, ನನಗೆ ಇದು ಬೇಡ. ಡಿಲೀಟ್ ಮಾಡಿ ಇದನ್ನ ಸೇವ್ ಕೊಡ್ತೇನೆ. ಸೇವ್ ಕೊಟ್ಕೊಳ್ಳೆ ಇದು ಕೆಳಗಡೆ ಇರುವಂತ ಅಕ್ಷರಗಳೆಲ್ಲ ರಿಮೂವ್ ಆಗ್ಬಿಡ್ತಾವೆ, ಕಂಪ್ಲೀಟ್ ಆಗಿ ಡಿಲೀಟ್ ಆಗ್ತಾವೆ. ನೋಡ್ಬೋದು ವಿತ್ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಕಾಣಿಸ್ತದೆ. ಫಸ್ಟ್ ಪೇಜ್ ಇದು ಎಂಟರ್ ಆದ ಕೂಡಲೇ ನಮ್ಮ ಬ್ಲಾಗ್ ಈ ರೀತಿ ಕಾಣಿಸ್ತದೆ. ಇನ್ನು ಮೇಲ್ಗಡೆ ಕಾಣಿಸ್ತದ ಹೋಮ್, ಈ ಸರ್ವಿಸ್, ಪ್ರಾಜೆಕ್ಟ್ ಇವರೆಲ್ಲ ಅವ್ರದ್ದು ಇರುವಂತ ಹೆಡರ್ಗಳು. ಇದನ್ನ ತೆಗೆದು ನಾವು ಬೇಕಾಗಿದ್ದನ್ನು ನಾವು ಆ್ಯಡ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ಬೋದು
ಸ್ಕ್ರೋಲಿಂಗ್ ಮೆನು ಮತ್ತು ಮೇನ್ ಮೆನು ಅಂತ ಇದೆ. ಇಲ್ಲಿ ಮೇನ್ ಮೆನು ಮೇಲೆ ಕ್ಲಿಕ್ ಮಾಡಿರಿ, ಎಡಿಟ್ ಬಟನ್ ಇದೆ, ಎಡಿಟ್ ಮಾಡ್ತೀನಿ. ಹೋಮ್ ಫಿಕ್ಸ್ ಇರಲಿ, ಫ್ಯೂಚರ್ಸ್, ಮಲ್ಟಿ ಡ್ರೋನ್ ಇವನ್ನ ಏನು ಬೇಡ ಆಗಿತ್ತಂದ್ರೆ ಎಲ್ಲಾನು ಕಂಪ್ಲೀಟ್ ಆಗಿ ನೀವು ಡಿಲೀಟ್ ಮಾಡ್ತಾ ಬನ್ನಿ. ಸೈಡ್ ಡಿಲೀಟ್ ಬಟನ್ ಇದೆ, ದೆನ್ ಡಿಲೀಟ್, ಪ್ರತಿಯೊಂದನ್ನು ಡಿಲೀಟ್ ಮಾಡ್ತಾ ಬನ್ನಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಪ್ರತಿಯೊಂದು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇದು ಎಕ್ಸಾಂಪಲ್ ಮಾತ್ರ ಕೊಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಹೋಮ್ ಬಟನ್ ಮಾತ್ರ ಇದೆ ನನ್ನ ಕಡೆ. ಈಗ ಕೆಳಗಡೆ ಕಾಣಿಸ್ಬೋದು ಆ್ಯಡ್ ಅ ನ್ಯೂ ಐಟಮ್, ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಈ ಒಂದು ಬ್ಲಾಗ ಯಾವುದಕ್ಕೋಸ್ಕರ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ, ಕೆಲವೊಬ್ರು ಅಡಿಗೆ ಮಾಡ್ತಿದ್ರು ಅಂದರೆ ಅಡಿಗೆ ಬ್ಲಾಗ್ ಕೂಡ ಮಾಡ್ಬೋದು, ನ್ಯೂಸ್ ಬ್ಲಾಗ್ ಮಾಡ್ಬೋದು, ಆಮೇಲೆ ಫ್ರೀಯಾಗಿ ನೋಟ್ಸ್ ಕೊಡ್ತಿದ್ರಿ ಅಂದರೆ ಆ ರೀತಿ ಒಂದು ಬ್ಲಾಗ್ ಕೂಡ ಮಾಡ್ಬೋದು. ನೀನು ಶಾಲೆ ಬ್ಲಾಗ್ ಮಾಡ್ತೀರಿ ಆ ರೀತಿ ಬ್ಲಾಗ್ ಕೂಡ ಮಾಡ್ಬೋದು. ನಾನು ಎಕ್ಸಾಂಪಲ್ಗೋಸ್ಕರ ನಿಮಗೆ ಶಾಲೆ ಒಂದು ಬ್ಲಾಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸೈಟ್ ನೇಮ್ ಬೇಡ, ಶಾಲೆ ಬ್ಲಾಗ್ ಬೇಡ, ನಿಮಗೆ ಮಾಹಿತಿ ಕೊಡುವಂಥ ಒಂದು ಬ್ಲಾಗನ್ನು ಮಾಡ್ಕೊಡ್ತೀನಿ. ನೀವು ಯಾವ್ದು ಬೇಕು ನಿಮ್ಮ ಇಂಟ್ರೆಸ್ಟ್ ಅದನ್ನು ನೀವು ಮಾಡ್ಕೊಳ್ಬೋದು. ನಾನೀಗ ಬನ್ನಿ ಇಲ್ಲಿ, ಈಗ ಸೈಟ್ ನೇಮ್ ಕೊಡ್ತೀನಿ. ಇಲ್ಲಿ ಇತಿಹಾಸ ಅಂತ ಕೊಡ್ತೀನಿ. ಇತಿಹಾಸ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇದರಲ್ಲಿ ಬರಬೇಕು ನನಗೆ. ಇಲ್ಲಿ ಸೈಟ್ URL ಇದಲ್ಲ, ಇದು ಸದ್ಯಕ್ಕೆ ಪೆಂಡಿಂಗ್ ಇರಲಿ, ಇದನ್ನಷ್ಟೇ ಸೇವ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಆ್ಯಡ್ ಅ ನ್ಯೂ ಐಟಮ್ ಮತ್ತನ್ನು ಕೊಡ್ತೀನಿ. ಇಲ್ಲಿ ಭೂಗೋಳ ಅಂತ ಕೊಡ್ತೀನಿ. ಭೂಗೋಳಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇದರಲ್ಲಿ ಬರಬೇಕು. ನೀವು ಹಿಂಗೆ ಇರಬೇಕಂತಲ್ಲ, ಮೆನು ನಿಮ್ಗೆ ಯಾವ ರೀತಿ ಬರಬೇಕು ಆ ರೀತಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ವಿಜ್ಞಾನ ಅಂತ ಕೊಡ್ತೀನಿ. ವಿಜ್ಞಾನ ಇದು ಮಾಡಲ್ಗೋಸ್ಕರ ಇಷ್ಟ ಸೇವ್ ಕೊಡ್ತೀನಿ. ಈ 3 ಹೆಡ್ಗಳನ್ನು ಹಾಕಿದ್ದೀನಿ, ಇತಿಹಾಸ, ಭೂಗೋಳ, ವಿಜ್ಞಾನ, ಮಾಡಲ್ಗೋಸ್ಕರ. ರಿಫ್ರೆಶ್ ಮಾಡ್ತೀನಿ. ಮತ್ತೆ ಇಲ್ಲಿ ನೋಡ್ಬೋದು, ಸಾರಿ ಇಲ್ಲೊಂದು ಸ್ಕ್ರೋಲಿಂಗ್ ಮೆನು ಇದೆಲ್ಲ, ಇದರಲ್ಲಿ ಕೂಡ ಸೇಮ್ ಟು ಸೇಮ್ ಚೇಂಜ್ ಮಾಡಬೇಕು. ಅಲ್ಲೇನು ಹಾಕಿದ್ರಲ್ಲ ಅದನ್ನೇ ಮತ್ತೆ ಇಲ್ಲಿ ಹಾಕ್ತೀನಿ ನಾನು. ಆ್ಯಡ್ ಅ ನ್ಯೂ ಬಟನ್, ಇಲ್ಲಿ ಇತಿಹಾಸ, ಇತಿಹಾಸ ಇದನ್ನು ಸೇವ್ ಮಾಡ್ತೀನಿ. ಮತ್ತೆ ಆ್ಯಡ್ ಅ ನ್ಯೂ ಬಟನ್, ಭೂಗೋಳ, ಮತ್ತೆ ಆ್ಯಡ್ ಅ ನ್ಯೂ ಬಟನ್, ಇಲ್ಲಿ ವಿಜ್ಞಾನ, ಇದನ್ನು ಸೇವ್ ಮಾಡ್ತೀನಿ. ಕೆಳಗಡೆ ಸೇವ್ ಬಟನ್ ಇದೆ, ಇಲ್ಲೊಂದು ಸೇವ್ ಮಾಡ್ತೀನಿ. ಈಗ ಈ ಪೇಜನ್ನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಹೋಮ್, ಇತಿಹಾಸ, ಭೂಗೋಳ, ವಿಜ್ಞಾನ, ಇದೇ ರೀತಿ ನೀವು ಯಾವ ವಿಷಯ ಬೇಕು ಆ ವಿಷಯಗಳಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಆ ಸ್ಕ್ರೋಲಿಂಗ್ ಮೆನು ಅಂದರೆ ನೋಡಿ, ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತೀನಿಲ್ಲ, ಕೆಳಗಡೆ ಕೂಡ ಅವೇ ಇಲ್ಲಿ ಕಾಣಿಸ್ತಾವೆ ನಿಮಗೆ ಹೋಮ್ ಬಟನ್ಗಳು. ಒಂದು ವೇಳೆ ನಾನು ಚೇಂಜಸ್ ಮಾಡಿದ್ರೆ ಅಂದ್ರೆ ಇಲ್ಲಿ ಚೇಂಜಸ್ ಆಗ್ತಾವ. ಓಕೆ, ನಾನು ಇದ್ರ ಮಾಡಿದ್ದೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಏನು ಇನ್ಫಾರ್ಮೇಷನ್ ಬರಂಗಿಲ್ಲ. ಇತಿಹಾಸ ಮೇಲೆ ಕ್ಲಿಕ್ ಮಾಡ್ತೀನಿ, ಈಗ ಬರಲಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಮಾಹಿತಿಗಳನ್ನ ನಾನು ಆ್ಯಡ್ ಮಾಡಿಲ್ಲ. ಈಗ ಇತಿಹಾಸ ಈ ಪೇಜಲ್ಲಿ ಯಾವ ರೀತಿ ಮಾಹಿತಿನ ಆ್ಯಡ್ ಮಾಡಬೇಕು ಮತ್ತೆ ತೋರಿಸ್ತೀನಿ. ಈಗ ಇದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಮೇಲೆ ಕಾಣಿಸ್ಬೋದು ನ್ಯೂ ಪೋಸ್ಟ್ ಅಂತ ಇದೆ. ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಇದಕ್ಕೊಂದು ಟೈಟಲ್ ಕೊಡಬೇಕು. ನಾನು ಯಾವ ಬಗ್ಗೆ ಬರಲಿ ಅಂದ್ರೆ ಈಗ ಶಾತವಾಹನರು ಅಂತ ಬರಿತೀನಿ. ಇದು ಉದಾಹರಣೆಗೋಸ್ಕರ ಮಾತ್ರ, ಶಾತವಾಹನರು. ಇಲ್ಲಿ ಲೆಫ್ಟ್ ಸೈಡ ಇಲ್ಲಿ ನೋಡ್ಬೋದು ಎರೋ ಮಾರ್ಕ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ HTML ವ್ಯೂ ಇದೆ, ಕಂಪೋಸ್ ವ್ಯೂ ಇದೆ. ಸದ್ಯಕ್ಕೆ ನೀವು ಫಸ್ಟ್ ಕಂಪೋಸ್ ವ್ಯೂ ತಗೋರಿ. HTML ವ್ಯೂ ಹ್ಯಾಂಗ್ ಮಾಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಾಧ್ಯ ಇದೇ ವಿಡಿಯೋದಲ್ಲಿ ಮುಗಿಸ್ತೀನಿ, ಗೊತ್ತಿಲ್ಲ, ನೋಡೋಣ ಅಂತ. ಕಂಪೋಸ್ ವ್ಯೂ ಸೆಲೆಕ್ಟ್ ಮಾಡ್ತಿದ್ದೀನಿ. ಮಾಡಿದ ಕೂಡಲೇ ಇಲ್ಲಿ ನಿಮ್ಗೆ ಬರೆಯೋದಕ್ಕೆ ಇಷ್ಟು ಸ್ಪೇಸ್ ಸಿಗ್ತದೆ. ಇಲ್ಲಿ ಶಾತನ ಬಗ್ಗೆ ನೀವು ಬರೀಬೇಕು. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ತಗೊಂಡು ಶಾತನ ಬಗ್ಗೆ ಆಲ್ರೆಡಿ ಬರೆದಿದ್ದೀನಿ. ನೋಡ್ಬೋದು ನೀವು ಶಾತವನ ಬಗ್ಗೆ ಆಲ್ರೆಡಿ ಬರ್ದಿನಿ. ಅಂದ್ರೆ ನಾನೇ ಕೈಯಾರೆ ಬರ್ದಿದ್ದಲ್ಲ, ಇದನ್ನೆಲ್ಲ ಚಾಟ್ ಜಿಪಿಟಿ ಮೂಲಕ ಜಂಟ್ ಮಾಡಿದ್ದು ನಿಮಗೂ ಎಕ್ಸಾಂಪಲ್ ತೋರಿಸೋದ್ರ ಸಂಬಂಧ. ಈಗ ಶಾತವನ ಇದನ್ನ ಇವೆಲ್ಲ ಸೈಡಲ್ಲಿದೆ ನೋಡ್ಬೋದು, ನೀವೆಲ್ಲ ಒಂದು ಸೈಡಲ್ಲಿ ಮಾತ್ರ ಇದೆ. ಇದನ್ನ ಶಾತವನ ಸೆಂಟರ್ ತಗೋಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಕಾಣಿಸ್ತಿದೆಲ್ಲ, ಇಲ್ಲಿ ಬಂದು ಸೆಂಟರ್ ಅಲೈನ್ ಅಂತ ಕ್ಲಿಕ್ ಮಾಡ್ರಿ. ಇದು ಸೆಂಟರ್ ಆಗಿ ಬರ್ತದೆ. ಇನ್ನು ಅದೇ ರೀತಿ ಶಾತನ ಕುರಿತು ಇಲ್ಲೇ ಸೈಡ್ ಬೇಕು, ಸೈಡೇ ಇರಲಿ. ಬಣ್ಣಗಳು, ಈ ಶಾತನ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಅಂತ ಇದೆ, ಕಲರ್ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ರೆಡ್ ತಗೋತೀನಿ, ನೋಡ್ಬೋದು ರೆಡ್ ಆಗಿ ಬಂದಿದೆ. ಇದನ್ನ ಬೋಲ್ಡ್ ಮಾಡಬೇಕು ಅಂದ್ರೆ ಇಲ್ಲಿ ಬಿ ಮೇಲೆ ಕ್ಲಿಕ್ ಮಾಡ್ರಿ. ಇದು ಬೋಲ್ಡ್ ಆಗ್ತದ, ಅನ್ಬೋಲ್ಡ್ ಕೂಡ ಆಗ್ತದ. ಇನ್ನು ಕೆಳಗಡೆ ಅದೇ ರೀತಿ ಇವುಗಳ ಬಣ್ಣ ಕೂಡ ನೀವು ಚೇಂಜ್ ಮಾಡೋ, ನಿಮ್ಮ ಯಾವ್ದು ಇಂಟ್ರೆಸ್ಟ್, ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಆ ರೀತಿ ಬಣ್ಣಗಳನ್ನ ಹಾಕ್ಬೋದು. ಅದೇ ರೀತಿ ಇದು ಆಲ್ರೆಡಿ ಜಸ್ಟಿಫೈದಲ್ಲಿ ಜಸ್ಟಿಫೈ ಅಂತ ಇಲ್ಲ, ಜಸ್ಟಿಫೈ ಮಾಡಬೇಕು. ಜಸ್ಟಿಫೈ ಅಂದ್ರೆ ಕೊನೆ ಲೈನ್ ಕೂಡ ಈಕ್ವಲ್ ಆಗಿ ಬರಬೇಕು, ಫಸ್ಟ್ ಲೈನ್ ಕೂಡ ಈಕ್ವಲ್ ಆಗಿ ಬರಬೇಕು. ಇದನ್ನು ಸೆಲೆಕ್ಟ್ ಮಾಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಜಸ್ಟಿಫೈ ಅಂತ ಕ್ಲಿಕ್ ಮಾಡ್ರಿ. ನೋಡ್ಬೋದು ಈ ಲೈನ್ ಕೂಡ ಕರೆಕ್ಟಾಗಿ ಬಂದು ಮ್ಯಾಚ್ ಆಗಿದೆ. ಇನ್ನು ಇದಕ್ಕೆ ಇಮೇಜನ್ನು ಆ್ಯಡ್ ಮಾಡಬೇಕು. ಈ ಶಾತನ ಬರ್ದೀನಿ, ಶಾತನ ಕೆಳಗಡೆ ಒಂದು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಇಲ್ಲಿ ಮೇಲೆ ಕಾಣಿಸ್ಬೋದು ನಿಮಗೆ, ನೋಡು ಇನ್ಸರ್ಟ್ ಇಮೇಜ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಫ್ರಮ್ ಕಂಪ್ಯೂಟರ್,
ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಬ್ರೌಸ್ ಅಂತ ಬರ್ತದೆ. ಓಕೆ, ಬ್ರೌಸ್. ನಾನು ಇಲ್ಲಿ ಆಲ್ರೆಡಿ ಒಂದು ಡೌನ್ಲೋಡ್ ಮಾಡಿದ್ದೀನಿ ಇಮೇಜನ್ನು, ಅದನ್ನು ಸೆಲೆಕ್ಟ್ ಮಾಡ್ತೀನಿ, ಶಾತನ ಮಾಡೋದು ಇಮೇಜ್. ಈಗ ಆ ಇಮೇಜ್ ಈ ಪೋಸ್ಟಿಗೆ ಅಪ್ಲೋಡ್ ಆಗ್ತಿದೆ. ನೋಡ್ಬೋದು, ಈಗ ಅಪ್ಲೋಡ್ ಆಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲೊಂದು ಎರೋ ಮಾರ್ಕ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾರ್ಜ್ ಬೇಕು ಅಥವಾ ಎಕ್ಸ್ಟ್ರಾ ಲಾರ್ಜ್ ಬೇಕು, ನಿಮಗೆ ಸೈಜ್ ಯಾವ ರೀತಿ ಬೇಕು ಸೆಲೆಕ್ಟ್ ಮಾಡ್ಬೋದು. ನಾನೀಗ ಎಕ್ಸ್ಟ್ರಾ ಲಾರ್ಜ್ ಅಂತ ಹಾಕಿದ್ದೀನಿ. ಒಂದು ನಿಮಿಷ. ಎಕ್ಸ್ಟ್ರಾ ಲಾರ್ಜ್ ಅಂತ ತೆಗೆದುಕೊಳ್ತೀನಿ. ತೆಗೆದುಕೊಂಡು ಈಗ ಮಾಹಿತಿ ಎಲ್ಲ ಕೆಳಗಡೆ ಹಾಕಿದ್ದೀನಿ. ಇದಕ್ಕೆ ನೀವು ಏನು ಕೊಡಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಲೇಬಲ್ಸ್ ಅಂತ ಇದೆ. ಇಲ್ಲಿ ಲೇಬಲ್ಸ್ ಕೊಡಬೇಕು. ಆ ಲೇಬಲ್ಸ್ ಏನು ಅಂದ್ರೆ ನೆಕ್ಸ್ಟ್ ಪೋಸ್ಟ್ ಮಾಡೋದನ್ನ ಹೇಳ್ತೀನಿ. ಈಗ ಇಲ್ಲಿ ನೋಡ್ಬೋದು ನೀವು, ಈಗ ಇತಿಹಾಸ ಅಂತ ಇದೆ. ಇತಿಹಾಸ, ಭೂಗೋಳ, ವಿಜ್ಞಾನ, ಇದು ಯಾವ ಸಂಬಂಧಪಟ್ಟಂತ ವಿಷಯ ಅಂದ್ರೆ ಇದು ಇತಿಹಾಸ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಇತಿಹಾಸ ಅಂತ ಬರೀತೇನೆ. ಇಲ್ಲಿ ಬರೆದು ಕೆಳಗಡೆ ಬರೀನಿ ಸರ್ಚ್ ಡಿಸ್ಕ್ರಿಪ್ಷನ್ ಅಂತ ಇದೆ, ಇಲ್ಲಿ ಬರಿಬೇಕು. ನೀವು ಸೆಟ್ಟಿಂಗಲ್ಲಿ ಏನು ಆನ್ ಮಾಡಿದ್ರಲ್ಲ ಸರ್ಚ್ ಡಿಸ್ಕ್ರಿಪ್ಷನ್, ಇಲ್ಲಿ ಓಪನ್ ಆಗ್ತದೆ. ಅಲ್ಲಿ ಆಫ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಇಲ್ಲಿ 150 ಪದಗಳಿಗೆ ಬರೀಬೇಕು. ನೀವು ಯಾರಿಗಾದ್ರೂ ಈ ಪೋಸ್ಟನ್ನು ಶೇರ್ ಮಾಡಿದ್ರೆ ಹೆಡ್ಡಿಂಗ್ ಒಂದು ಟೈಟಲ್ ಕಾಣಿಸ್ತದ, ಪ್ಲಸ್ ಇದ್ರಾಗ ಸರ್ಚ್ ಡಿಸ್ಕ್ರಿಪ್ಷನ್ ಒಂದೆರಡು ಲೈನ್ ಕಾಣಿಸ್ತಾವ. ಅದನ್ನು ಓದಿ ಜನ ಈ ಆರ್ಟಿಕಲ್ನ ಓದ್ಬೋದು. ಸರ್, ಸದ್ಯಕ್ಕೆ ನಾನು ಇಲ್ಲಿದೆ ತೆಗೆದುಕೊಳ್ತೀನಿ. ಶಾತವಾಹನ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದ ರಾಜವಂಶ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಈಗ ನೋಡ್ಬೋದು, ಈಗ ಪಬ್ಲಿಷ್ ಅಂತ ಇಲ್ಲೊಂದು ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮ್ ಕೇಳ್ತದ, ಕನ್ಫರ್ಮ್. ಈಗ ನಿಮ್ಮ ಪೋಸ್ಟ್ ಪಬ್ಲಿಷ್ಡ್ ಆಯಿತು. ನೋಡ್ಬೋದು, ನಿಮಗೆ ಅಡ್ಮಿನ್ ಪೇಜ್ನಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ಪೋಸ್ಟ್ ಪಬ್ಲಿಷ್ ಆಗಿದೆ ಆಗಸ್ಟ್ 22. ಇದು ಇಲ್ಲಿ ಬನ್ನಿ. ಈಗ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವುದೇ ರೀತಿ ಪೋಸ್ಟ್ಗಳು ಆಗಿಲ್ಲ. ಇದನ್ನು ರಿಫ್ರೆಶ್ ಮಾಡ್ತೀನಿ. ನಾನು ಈಗ ರಿಫ್ರೆಶ್ ಮಾಡಿದ ಕೂಡಲೇ ನಿಮಗೊಂದು ಪೋಸ್ಟ್ ಕಾಣಿಸ್ತದ. ನೋಡ್ಬೋದು ಇಲ್ಲಿ ಶಾತವಾಹನರು. ಇದು ಇತಿಹಾಸ ವಿಷಯದಲ್ಲಿ ಬಂದದ. ಬಟ್ ಎವ್ರಿ ಟೈಮ್ ಹಾಕ್ಬೇಕಾದ್ರೆ ಇತಿಹಾಸ ಟೈಪ್ ಮಾಡ್ತೀರಿ, ಇತಿಹಾಸ ಒಳಗೆ ಇದು ಬರಬೇಕಲ್ಲ. ಒಂದ್ಸಲ ಇತಿಹಾಸ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂದರೆ ಇದಕ್ಕೆ ನೀವು ಆ ಪೋಸ್ಟನ್ನು ಟ್ಯಾಗ್ ಮಾಡಿಲ್ಲ. ಯಾವ ರೀತಿ ಟ್ಯಾಗ್ ಮಾಡಬೇಕು ಅಂದ್ರೆ, ನೀವು ಈ ಪೋಸ್ಟ್ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ನೋಡ್ಬೋದು ನೀವು ಶಾತವಾಹನ ಓಪನ್ ಆಗಿದೆ. ಕೆಳಗಡೆಲ್ಲ ಅದ್ರ ಬಗ್ಗೆ ಬರೆದಿದ್ದೀನಿ. ಇಲ್ಲಿ ಕೆಳಗಡೆ ಇತಿಹಾಸ ಅಂತ ಒಂದು ಕಾಣಿಸ್ತಿರ್ಬೋದು. ನೋಡ್ಬೋದು ಇಲ್ಲಿ ಇತಿಹಾಸ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈಗ ಮೇಲ್ಗಡೆ ಒಂದು URL ಓಪನ್ ಆಗ್ತದೆ, ಅಡ್ರೆಸ್ ಓಪನ್ ಆಗ್ತದೆ. ಇದನ್ನು ಕಂಪ್ಲೀಟಾಗಿ ಕಾಪಿ ಮಾಡಿರಿ. ಕಾಪಿ ಮಾಡ್ಕೊಂಡು ಬಂದು ಎಲ್ಲಿ ಬರಬೇಕು, ಲೇಔಟಿಗೆ ಬನ್ನಿ. ಲೇಔಟಿಗೆ ಬಂದು ಇಲ್ಲಿ ನಿಮಗೆ ಮೇನ್ ಮೆನು ಮತ್ತು ಸರ್ಚ್ ಮೆನು ಅಂತ ಇದ್ದು ಆವಾಗಲೇ ಅವೆರಡನ್ನ ಇಲ್ಲಿ ಒಂದು ನಿಮಿಷ. ಓಕೆ, ಸ್ಕ್ರೋಲಿಂಗ್ ಮೆನು ನೋಡ್ಬೇಡಿ. ಸ್ಕ್ರೋಲಿಂಗ್ ಮೆನು ಮತ್ತು ಮೇನ್ ಮೆನು. ಈ ಸ್ಕ್ರೋಲಿಂಗ್ ಮೆನು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬನ್ನಿ, ಇತಿಹಾಸ ಅಂತ ಇದೆ. ಇಲ್ಲೊಂದು ಎಡಿಟ್ ದಿಸ್ ಐಟಮ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ URL ಕೆಳಗಡೆ ಅದನ್ನು ಮೊದಲಿನ ಡಿಲೀಟ್ ಮಾಡಿ ಇದನ್ನು ಪೇಸ್ಟ್ ಮಾಡಿರಿ. ಈಗ ಸೇವ್ ಬಟನ್ ಕೆಳಗಡೆ ಮತ್ತೆ ಸೇವ್. ಇದೇ ರೀತಿ ಮೇನ್ ಮೆನುವಿನಲ್ಲಿ ಎಡಿಟ್ ಮಾಡಿರಿ. ಕೆಳಗಡೆ ಬನ್ನಿ, ಇತಿಹಾಸ, ಎಡಿಟ್ ದಿಸ್ ಐಟಮ್ ಮಾಡಿರಿ. ಮೊದಲಿನ URL ಡಿಲೀಟ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಸೇವ್ ಮಾಡಿ. ಇದನ್ನು ಕೂಡ ಸೇವ್ ಮಾಡಿರಿ. ಈಗ ರಿಫ್ರೆಶ್ ಮಾಡಿರಿ. ರಿಫ್ರೆಶ್ ಮಾಡಿ ನಾನು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಇದು ಹೋಮ್ ಬಟನ್. ಈಗ ಈ ಪೋಸ್ಟ್ ಬರಬೇಕು. ಎವ್ರಿ ಟೈಮ್ ನೀವೇನೇ ಪೋಸ್ಟ್ ಹಾಕಿದ್ರು ಇತಿಹಾಸ ಒಳಗೆ ಬರಬೇಕು. ಇತಿಹಾಸ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ನೀವು ಈಗ ಇತಿಹಾಸ ಸಂಬಂಧಪಟ್ಟಂತ ಪೋಸ್ಟ್ ಇಲ್ಲಿ ಬಂತು. ಅದೇ ರೀತಿ ನೆಕ್ಸ್ಟ್ ನೀವು ಯಾವುದೇ ಪೋಸ್ಟ್ ಮಾಡಿದ್ರು ಕೂಡ ಈಗ ಪೋಸ್ಟ್ ಕ್ಲಿಕ್ ಮಾಡ್ತೀರಿ, ನ್ಯೂ ಪೋಸ್ಟ್. ಈಗ ಇಲ್ಲಿ ಕದಂಬರು ಬಗ್ಗೆ ಬರಿತೀನಿ. ಹೆಡ್ಡಿಂಗ್ ಕೊಟ್ಟಿನಿ ಕದಂಬರು. ಇಲ್ಲಿ ಮಾಹಿತಿ ಬರೀಬೇಕು. ನೋಡ್ಬೋದು ನೀವೀಗ ಕದ್ರ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಷನ್ ಬರ್ತಿದ್ದೀನಿ. ಇದೆಲ್ಲ ಮ್ಯಾನ್ಯಲ್ ಆಗಿ ಬರೆದಿಲ್ಲ, ಇದೆಲ್ಲ ಚಾಟ್ GPT ಮೂಲಕ ಜನರೇಟ್ ಮಾಡಿದ್ದೀನಿ. ನಿಮಗೆ ತೋರಿಸ್ಕೋದಕ್ಕೆ ಉದಾಹರಣೆಗೋಸ್ಕರ ತೋರಿಸೋ ಸಂಬಂಧ. ನಿಮ್ಮ ಹತ್ರ ಮಾಹಿತಿ ಆಲ್ರೆಡಿ ಇದ್ದರೆ ನೀವೇ ಸ್ವಂತವಾಗಿ ಬರೀಬೋದು. ಈ ಕದಂಬರು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಂಟ್ರ್ ಅಲೈನ್ ಮಾಡ್ತೀನಿ. ಇದಕ್ಕೆ ಕಲರನ್ನು ಚೇಂಜ್ ಮಾಡ್ತೀನಿ. ಟೆಕ್ಸ್ಟ್ ಕಲರ್ ಇದಕ್ಕೆ ರೆಡ್ ಕೊಡ್ತೀನಿ. ಈಗ ಕದಂಬರ ಕುರಿತು ಇದಕ್ಕೊಂದು ಕಲರ್ ಚೇಂಜ್ ಮಾಡ್ತೀನಿ. ಕೆಳಗಡೆ ಇರುವಂಥ ಮಾಹಿತಿಯನ್ನು ಪೂರ್ತಿ ಸೆಲೆಕ್ಟ್ ಮಾಡಿ ಇಲ್ಲಿ ಜಸ್ಟಿಫೈ ಅಂತ ಮಾಡ್ತೀನಿ. ಅಂದರೆ ಕೊನೆಯಲ್ಲೆಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಬಂದುಬಿಡ್ತಾವೆ. ಇನ್ನು ಅಲ್ಲಿ ಪ್ಯಾರಾ ಮಾಡಬೇಕಂತಂದರೆ ನೀವು ಮ್ಯಾನ್ಯಲ್ ಆಗಿ ಇದನ್ನು ಪ್ಯಾರಾ ಮಾಡ್ಬೋದು, ಯಾವ ಲೈನ್ಗಳು ಪ್ಯಾರಾ ಬೇಕು ಅಂಥೇಳಿ. ಇನ್ನು ಕಲರ್ಗಳು ಚೆನ್ನಾಗಿ ಕಾಣಿಸ್ಬೋದಾಗಿತ್ತಂದರೆ ಇದನ್ನು ಸೆಲೆಕ್ಟ್ ಮಾಡಿರಿ. ಟೆಕ್ಸ್ಟ್ ಕಲರ್ ಇದನ್ನು ಯಾವುದೋ ಸ್ವಲ್ಪ ಡಾರ್ಕ್ ಇಡ್ತೀನಿ. ಓಕೆ, ಈಗ ಈ ಪೋಸ್ಟ್ ಎಲ್ಲಿ ಬರಬೇಕು ನಾವು ಇತಿಹಾಸ ಒಳಗೆ.
ಈ ಇತಿಹಾಸ ಒಳಗೆ ಬರಬೇಕು. ಅವಾಗ ಏನು ಮಾಡ್ಬೇಕು, ನೀವು ಇಲ್ಲಿ ಲೇಬಲ್ಸ್ ಒಳಗೆ ಕ್ಲಿಕ್ ಮಾಡಿರಿ. ಮೊದಲೇ ಬರ್ದಿದ್ರಿ ಅಂದ್ರೆ ಇತಿಹಾಸ ಬಂದ್ಬಿಡ್ತದ, ಅದನ್ನೇ ಸೆಲೆಕ್ಟ್ ಮಾಡಿರಿ. ಕರೆಕ್ಟ್ ಅದೇ ರೀತಿನೇ ಇರಬೇಕು. ಹ ಅಥವಾ ಹ ಇತಿಹಾಸ ಹಾಕಬಾರ್ದು, ಅದೇ ರೀತಿನೇ ಇರಬೇಕು. ಅದನ್ನು ಲೇಬಲ್ ಸೆಲೆಕ್ಟ್ ಮಾಡಿದ್ದೀನಿ. ಸರ್ಚ್ ಡಿಸ್ಕ್ರಿಪ್ಷನ್ ಇಲ್ಲೊಂದು ಸ್ವಲ್ಪ ಬರಿಬೇಕು ಮಾಹಿತಿ. ಇದೇ ಮಾಹಿತಿನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು, ಅಥವಾ ನೀವೇನೋ ಸಿಂಪಲ್ ಆಗಿ ಏನಾದ್ರು ಬರಿಬೋದು. ಬರ್ದೀಗ ಪಬ್ಲಿಷ್ ಕನ್ಫರ್ಮ್. ಈಗ ಈ ಪೋಸ್ಟ್ ಓಕೆ. ಇನ್ನೊಂದು ನಿಮಿಷ. ಈಗ ನೋಡ್ಬೋದು, ಹೋಮ್ ಬಟನ್ ಕ್ಲಿಕ್ ಮಾಡ್ತೀನಿ. ರೀಸೆಂಟಾಗಿ ಹಾಕಿದಂಥ ಎಲ್ಲ ಪೋಸ್ಟ್ಲಿ ಕೆಳಗಡೆ ಬರ್ತಾವೆ ನೋಡ್ಬೋದು ನೀವು. ಶಾತಂವರು, ಕದಂಬರು. ಅದ್ರಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಇಮೇಜ್ ಕಾಣ್ತಿಲ್ಲ, ಯಾಕಂದ್ರೆ ನಾವು ಇಮೇಜನ್ನು ಆ್ಯಡ್ ಮಾಡಿಲ್ಲ. ನಾನು ಈಗ ಇಮೇಜನ್ನು ಆ್ಯಡ್ ಮಾಡ್ತೀನಿ. ಮತ್ತೆ ವಾಪಸ್ ಈ ಕದಂಬರ ಮೇಲೆ ಕ್ಲಿಕ್ ಮಾಡ್ತೀನಿ. ಕದಂಬರು ಇದ್ರ ಕೆಳಗಡೆ ಇಮೇಜನ್ನು ಆ್ಯಡ್ ಮಾಡ್ಬೇಕು ನಾನೀಗ. ಇಲ್ಲಿ ಮೇಲ್ಗಡೆ ಕಾಣುವಂಥ ಇನ್ಸರ್ಟ್ ಇಮೇಜ್, ಅಪ್ಲೋಡ್ ಫ್ರಮ್ ಕಂಪ್ಯೂಟರ್, ಇಲ್ಲಿ ಬ್ರೌಸ್, ಇಲ್ಲಿ ಕದಂಬರು. ಇದನ್ನು ಎ ಮೂಲಕ ಜನರೇಟ್ ಮಾಡಿದ್ದೀನಿ. ಆ ಜನರೇಟ್ ಮಾಡಿದಂಥ ಇಮೇಜನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಈಗ ನೋಡ್ಬೋದು ಇಮೇಜ್ ಆ್ಯಡ್ ಆಗ್ತಿದೆ. ಓಕೆ, ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡಿರಿ, ಎಕ್ಸ್ಟ್ರಾ ಲಾರ್ಜ್ ಅಂತ ಮಾಡ್ತೀನಿ. ಈಗ ಪಬ್ಲಿಷ್. ಈಗ ಇನ್ನೊಂದ್ಸಲ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ಕೂಡಲೇ ನೋಡ್ಬೋದು ಕದಂಬರು, ಶಾತನ ಎರಡು ಕೂಡ ಬಂದಿದೆ. ಇದು ಇತಿಹಾಸ ಟ್ಯಾಬಲ್ಲೇ ಬಂದಿದೆಯಾ, ಹೆಂಗೆ ಚೆಕ್ ಮಾಡೋದು? ಇತಿಹಾಸ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಎರಡು ಪೋಸ್ಟ್ ಇದರಲ್ಲೇ ಬಂದಿವೆ. ಯಾಕಂದ್ರೆ ನಾನು ಈ ಇತಿಹಾಸ ಅನ್ನೋ ಲೇಬಲ್ ಇದ್ದಿಲ್ಲ, ಆ ಲೇಬಲ್ನೇ ಅಲ್ಲಿ ಇತಿಹಾಸ ಒಳಗೆ ಪೇಸ್ಟ್ ಮಾಡಿದ್ದೀನಿ. ಹೀಗಾಗಿ ಪ್ರತಿ ಏನೇ ಪೋಸ್ಟ್ ಮಾಡಿದ್ರು ಲೇಬಲ್ ಏನು ಸೆಲೆಕ್ಟ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಪೆಂಡ. ನೆಕ್ಸ್ಟ್ ನೀವು ಯಾವ್ದಾರು ಪೋಸ್ಟ್ ಬರೀಬೋದು, ಬರೆದು ಲೇಬಲನ್ನು ಭೂಗೋಳ ಹಾಕಿ ಅದರ ಭೂಗೋಳ ಅಂಟರೊಳಗೆ ಎಲ್ಲ ಪೋಸ್ಟ್ಗಳು ಬರ್ತಾವೆ. ಈ ರೀತಿ ನೀವು ವೆಬ್ಸೈಟನ್ನು ನೀವೇ ಓವನ್ ಆಗಿ ಬಿಲ್ಡ್ ಮಾಡ್ಬೋದು. ಬಹಳ ಈ ರೀತಿ ನಿಮ್ಮ ಬ್ಲಾಗ್ಗೆ ಕಂಟೆಂಟ್ಗಳನ್ನು ಆ್ಯಡ್ ಮಾಡಬೇಕು, ವಿಷಯಗಳನ್ನು ಆ್ಯಡ್ ಮಾಡಬೇಕು. ಈ ವಿಷಯಗಳು ಎಲ್ಲಿ ಸಿಗ್ತಾವೆ ಅಂದರೆ, ನಿಮಗೆ ಅತ್ಯುತ್ತಮವಾದಂಥ ಪುಸ್ತಕ ಯಾವುದು ಅಂದರೆ ಸಾಮಾನ್ಯ ಸಿದ್ಧಾಂತ. ಇದು ನಮ್ಮ ಕಿಟ್ಟಿ ಸರ್ ಅವರು ಬರೆದಂಥ ಪುಸ್ತಕಗಳು. ಭಾಗ 1 ಮತ್ತು ಭಾಗ 2ರಲ್ಲಿದೆ. ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಂಥ ಪುಸ್ತಕ. ನಾರ್ಮಲ್ ತರಿಸ್ಕೊಂಡಾರ ಏನು ಮಾಹಿತಿ ಅಷ್ಟೊಂದು ಇರಲಿಲ್ಲ ಅನ್ಕೊಂಡೆ, ಬಟ್ ತಂದ ಮೇಲೆ ಕೈಯ ಬುಕ್ ಹಿಡಿದ ಮೇಲೆ ಗೊತ್ತಾಯ್ತು ಪ್ರತಿಯೊಂದು ವಿಷಯವನ್ನ ಆಳ ಅಗಲ ಎಲ್ಲ ಅರ್ಥಕೊಂಡು ಚೆನ್ನಾಗಿ ಬರೆದಿದ್ದಾರೆ. ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ತಿದ್ರೆ HSTR, GPSTR ಅಥವಾ ಬೇರೆ ಯಾವುದೇ PSI ಇರ್ಬೋದು, SDA ಇರ್ಬೋದು, FDA ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ ಕೂಡ ಯೂಸ್ ಆಗುವಂತ ಬುಕ್ಸ್ ಎರಡು ಅತ್ಯುತ್ತಮ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಕಣ್ಣಿಗೆ ಆಕರ್ಷಣೆ ಇರುವಂತ ಕಲರ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ. ಅದ್ಭುತ ಮಾಹಿತಿ ಕಲೆ ಹಾಕಲಿಕ್ಕೆ ಬಹಳಷ್ಟು ಟೈಮ್ ತಗೊಳ್ತದ. ಅಷ್ಟೊಂದು ಟೈಮ್ ಕೊಟ್ಟು ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಯಾರಾದರೂ ನೀವು ಗೌರ್ಮೆಂಟ್ ಎಕ್ಸಾಮ್ಗೆ ತಯಾರಿ ನಡೆಸಿದ್ರೆ ಈ ಪುಸ್ತಕ ತೆಗೆದುಕೊಂಡು ಓದ್ಬೋದು. ಬಹಳಷ್ಟು ಅದ್ಭುತವಾಗಿದೆ. ನೀವು ಬ್ಲಾಗಲ್ಲಿ ಹಾಕೋದಕ್ಕೋಸ್ಕರ ನಿಮಗೆ ಸೋರ್ಸ್ ಬೇಕು ಅಂದ್ರೆ ಈ ಪುಸ್ತಕಗಳನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಬಹುದು. ಚೆನ್ನಾಗಿರ್ತದ. ನಿಮ್ದು ಶಾಲೆ ವೆಬ್ಸೈಟ್ ಅನ್ನು ಮಾಡಿ, ಅಥವಾ ನೀವು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ನೀವು ಶಿಕ್ಷಕರಾಗಿದ್ರೆ ವಿಜ್ಞಾನ, ಸಮಾಜ ವಿಜ್ಞಾನ ಸೆಪರೇಟ್ ಆಗಿ ನೀವು ಬ್ಲಾಗ್ ಮಾಡ್ಬೋದು, ಅಥವಾ ಒಂದೇ ಬ್ಲಾಗ್ ಅಲ್ಲಿ ಎಲ್ಲಾ ವಿಷಯವನ್ನು ಇಡಬಹುದು. ಅಥವಾ ನೀವು ನಿಮ್ಮ ಸ್ವಂತ ಹವ್ಯಾಸ ಇತ್ತು ಅಂದ್ರೆ, ಬರೆಯೋ ಹವ್ಯಾಸ, ಕೆಲವರು ಕಾದಂಬರಿಕಾರ ಇರ್ಬೋದು, ಕಥೆಗಾರ ಇರ್ಬೋದು, ಸಾಹಿತಿಗಳು ಇರ್ಬೋದು, ನಿಮ್ಮದೇ ಅಂತ ಓನಾಗಿ ಏನೋ ಬರಿತಿದ್ರೆ ಅದನ್ನ ಡಿಜಿಟಲ್ ರೂಪದಲ್ಲಿ ಸೇವ್ ಮಾಡಿ ಇಡಬಹುದು. ನೀವು ಪೇಪರ್ಲ್ಲಿ ಬರೆದಿಟ್ರೆ ಎಷ್ಟೋ ದಿನ ಆದ ನಂತರ ಮತ್ತೆ ಹರಿದೋಗ್ಬೋದು. ಬಟ್ ಡಿಜಿಟಲ್ ಸೇವ್ ಮಾಡಿಟ್ರೆ ಎಷ್ಟೇ ವರ್ಷ ಆದ್ರೂ ಕೂಡ ಇದು ಸೇವ್ ಆಗಿರ್ತದ. ನಾವಿಲ್ಲದೆ ಇದ್ರೂ ನಮ್ಮ ಬಗ್ಗೆ ಜನ ನೋಡ್ತಾರೆ, ನಮ್ಮ ಬಗ್ಗೆ ಏನು ಅಂತ ಅರ್ಥ ಆಗ್ತದ. ಇನ್ನು ಈ ರೀತಿ ಇದು ನಾರ್ಮಲ್ ಪೋಸ್ಟ್ ಈಗ ನೋಡ್ತಿರ್ಬೋದು. ಇಲ್ಲಿ ಬನ್ನಿ, ಈಗೇನು ನೋಡ್ತಿದ್ರಲ್ಲ ಇವೆಲ್ಲಾನು ನಾರ್ಮಲ್ ಪೋಸ್ಟ್. ಅಂದರೆ ಅಕ್ಷರಗಳು ಒಂಥರ ಲೈಟ್ ಆಗಿದೆ, ಸುಮ್ಮನೆ ನಾರ್ಮಲ್ ನಾವು ಪೇಪರಲ್ಲಿ ಬರೋ ಥರ ಇದೆ. ಇದನ್ನು ಕೋಡಿಂಗ್ ಹಾಕಿ ಬರೀಬೇಕು. ಕೋಡಿಂಗ್ ಅಂದರೆ ಯಾವ ಥರ? ನಿಮ್ಮ ಎಕ್ಸಾಂಪಲ್ ಈಗ ನಮ್ಮದು ಶಾಲೆಯ ಬ್ಲಾಗ್ ಅಂತ ತೋರಿಸ್ತೀನಿ ಮಾಡಲ್ ಆಗಿ. ರೀಸೆಂಟಾಗಿ ನಾನು ಒಂದು ಪೋಸ್ಟ್ ಮಾಡಿದ್ದ, ಆ ಪೋಸ್ಟ್ ಯಾವ ರೀತಿ ಇದೆ ನಿಮ್ಗೆ ತೋರಿಸ್ತೀನಿ. ಈಗ ಅದನ್ನು ಕೋಡಿಂಗ್ ಹಾಕಿ ಬರ್ತೀನಿ. ಸಿಂಪಲ್ ಕೋಡ್ ಭಾಳ ಏನೋ ದೊಡ್ಡದಂತ ಯೋಚನೆ ಮಾಡಬೇಡ್ರಿ, ಅದು ಕೂಡ ಸಿಂಪಲ್ ಆಗ್ಯದ. ಈಗ ಫ್ಯೂ ಬ್ಲಾಗ್ ಇಲ್ಲಿ ಕೆಳಗಡೆ ಬನ್ನಿ. ಈಗ ರೀಸೆಂಟಾಗಿ ಆಚರಣೆ ಮಾಡಿದ್ವಿ ತುಮರಗುದ್ದಿ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಕಲರ್ಫುಲ್ ಆಗಿದೆ. ಮೇಲ್ಗಡೆ ಹೆಡ್ಡಿಂಗ್ ಕಲರ್ಫುಲ್ ಆಗಿದೆ, ಕೆಳಗಡೆ ಒಂದು ಫೋಟೋ, ಅದ್ರ ಕಡೆ ಬಣ್ಣ ಬಣ್ಣವಾಗಿ ಬರೆದದ, ಹೈಲೈಟ್ಸ್ ಮಾಡ್ಯದ. ಈಗ SDMC ಅಧ್ಯಕ್ಷ ಇರ್ಬೋದು, ಆಮೇಲೆ ಭಾರತದ ಹೆಮ್ಮೆಯು ಆಕಾಶವನ್ನೇ ಮುಟ್ಟಿದಂತೆ ಒಂದು ಹೋಲಿಕೆ ರೂಪದ, ಆ ಹೋಲಿಕೆಯನ್ನ ಹೈಲೈಟ್ ಮಾಡ್ಯದ. ಅದೇ ರೀತಿ ಕೆಳಗಡೆ ಬಂದ್ರೆ ನೋಡಿ SDMC ಪದಾಧಿಕಾರಿಗಳು, ನಮ್ಮಲ್ಲಿ ಮೇಡಮ್ ಅವರು ಏನಂದ್ರೆ ವಂದನಾರ್ಪಣೆ ಮಾಡಿದ್ರು, ಅವರ ಹೆಸರನ್ನು ಕೂಡ ಹೈಲೈಟ್ ಮಾಡ್ಯದ. ಅದೇ ರೀತಿ ನಮ್ಮ ಮುಖ್ಯರುಗಳು ಶ್ರೀ ರಾಜಶೇಖರ್ ನಾಯ್ಕ ಗುರುಗಳು, ಇವ್ರಿಗೂ ಹೆಸರು ಕೂಡ ಹೈಲೈಟ್ ಮಾಡ್ಯದ. ಅವ್ರಿಗೆ ಹೇಳಿದಂಥ ಮಾತುಗಳನ್ನು ಕೂಡ ಹೈಲೈಟ್ ಮಾಡ್ಯದ. ಅದ್ರ ಜೊತೆಗೆ ನಮ್ಮ ಇಡೀ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಕುಮಾರಿ ಸೌಂದರ್ಯ ಬಸವರಾಜ್ ಮನಗಾವಿ.
ಆ ಮಗುವಿನ ಹೆಸರು ಕೂಡ ಇಲ್ಲಿ ಹೈಲೈಟ್ ಆಗಿರುತ್ತೆ. ಈ ರೀತಿ ಕಲರ್ಫುಲ್ ಆಗಿ ನೀವು ಬರೀಬೋದು. ಈ ರೀತಿ ಯಾವ ಬರೀಬೇಕು ಅನ್ನೋದನ್ನ ನಿಮಗೇನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ಮತ್ತೊಂದು ಪಾರ್ಟ್ 2 ವಿಡಿಯೋಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಇಲ್ಲ ಇಷ್ಟೇ ಸಾಕು ನಾವೆಲ್ಲ ಬರ್ಕೋತೀವಿ ಅಂದರೆ ಎಸ್ ನೀವೇ ಬರ್ಕೊಳ್ಬೋದು. ನಾನು ಹೇಳ್ತೀನಿ ನೀವು ಒಂದು ಉತ್ತಮವಂತ ಬ್ಲಾಗನ್ನು ರೆಡಿ ಮಾಡಿ. ನೀವು ಶಿಕ್ಷಕರಾಗಿದ್ದರೆ ಬೇರೆ ವೃತ್ತಿಯಲ್ಲೇ ಇದ್ದರೂ ಕೂಡ ನೀವು ಇಂಥ ಒಂದು ಬ್ಲಾಗನ್ನು ರೆಡಿ ಮಾಡ್ಬೋದು. ಓಕೆ, ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ಹೊಸ ವಿಷಯದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.